ಸರ್, ಈ ಪ್ರಕರಣ ಅಷ್ಟು ಶುರುವಾದಾಗ ತಾವು ಕೂಡ ಇವ್ರ ವಿರುದ್ಧ ಒಂದು ಯುದ್ಧ ಸಾರಿದ್ರಿ. ರೇವಣ್ಣ ಕುಟುಂಬ ವಿರುದ್ಧ ಸ್ಟಾರ್ಟಿಂಗ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದೆ ತಮ್ಮಿಂದ ಶುರುವಾಗಿದ್ದು. ಏನ್ ಹೇಳ್ತೀರಾ ಈಗ ಪ್ರಕರಣ ಒಂದು 4 ಪ್ರಕರಣದಲ್ಲಿ ಒಂದನೇದು ಇದಾಗಿದೆ? ನಾನು ಇವತ್ತಲ್ಲ, ಸುಮಾರು 10 ವರ್ಷದಿಂದ ಅವರ ಕುಟುಂಬ, ರೇವಣ್ಣ ಕುಟುಂಬದ ವಿರುದ್ಧ ನಾನು ಹೇಳ್ತಲೇ ಬರ್ತಾ ಇದ್ದೀನಿ. ಅವರು ಹಲವಾರು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ತನ್ನ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ, ಇಲ್ಲಿ ಹಣಬಲದಿಂದ ಕೊಂಡ್ಕೋತಾ ಇದ್ದಾರೆ. ಇಲ್ಲಿ ಇದರಿಂದ ಈ ಜಿಲ್ಲೆಯಲ್ಲಿ ಅಶಾಂತಿ ಪ್ರಾರಂಭವಾಗಿತ್ತು ಅಂತ ಹೇಳಿ ನಾನು ಮೊದಲಿಂದಲೇ ಹೇಳ್ತಿದ್ದೀನಿ. ಯಾವುದು ಕೂಡ ನಾನು ಹಿಂದೆ ಹೋಗೋದಿಲ್ಲ. ಬಟ್ ಆದರೆ ಇವತ್ತಿನ ತೀರ್ಪೇನಿದೆ ಅಂತ ಅಂದರೆ, ಅವರು ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತು ತನ್ನ ಹಣಬಲ ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಆಗಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂಥ ತೀರ್ಪು ಬಂದಿದೆ ಅಂತ ಹೇಳಿಕೆ ಇಚ್ಛೆಪಡ್ತೀನಿ ನಾನು. ತೀರ್ಪು ಬಂದಿದ್ದಿಲ್ಲ, ಎಷ್ಟು ಶಿಕ್ಷೆ ಗರಿಷ್ಠ ಕನಿಷ್ಠ ಆಗ್ಬೋದು ಸರ್? ನಾನು ಒಬ್ಬ ವಕೀಲನಾಗಿ, ಕಾಮನ್ ಪೀಪಲ್ ಆಗಿ ಮಾತನಾಡ್ಬೋದು. ನಾನಲ್ಲಿ ಘನವ್ಯಕ್ತಿ ನ್ಯಾಯಾಲಯಕ್ಕೆ ಇರುವಂಥದ್ದು ವಿವೇಚನೆಗೆ ಬಿಟ್ಟಂಥದ್ದು. ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಣ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ಯಾವ ಯಾವ ಆ್ಯಕ್ಟ್ ಕೆಳಗಡೆ ಅವರು ಸಾಬೀತುಪಡಿಸಿದ್ದಾರೆ, ಅಂದರೆ ದೂರುದಾರರಾಗಿರ್ಬೋದು ಮತ್ತು ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತುಪಡಿಸಿದ್ದಾರೆ. ಅದ್ರ ಮೇಲೆ ತೀರ್ಪು ಪ್ರಕಟ ಆಗ್ತದೆ. ಅಲ್ಲಿ ಮಿನಿಮಮ್ 3 ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗೋ ನಂತರ ಕೂಡ ಅವಕಾಶಗಳಿದೆ ಅಲ್ಲಿ. ಅದರಲ್ಲಿ ನಾವು ಯಾವುದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನ್ಯಾಯಾಲಯ ಕೊಡುವಂಥ ಒಂದು ತೀರ್ಪಿಗೆ ನಾವು ಕಾಯಬೇಕಾಗ್ತದೆ. ಅಲ್ಲಿ ಖಂಡಿತ ಅವಕಾಶ ಇದೆ ನೋಡಿ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಮಾತ್ರ ತೀರ್ಪು ಕೊಟ್ಟಿರೋದು. ಇದರ ನಂತರ ತಾಂತ್ರಿಕವಾಗಿ ಪ್ರಜ್ವಲ್ ರೇವಣ್ಣನವರ ವಕೀಲರುಗಳು ಎಲ್ಲೆಲ್ಲಿ ಎಡವಿದ್ದಾರೆ ಮತ್ತು ಇವರು ಕೊಟ್ಟಂಥ ಕೆಲವು ಸಾಕ್ಷ್ಯಗಳನ್ನು ಎಲ್ಲಿ ಸರಿಯಾದ ಸಮರ್ಪಕವಾಗಿ ತೊಗೊಂಡಿಲ್ಲ. ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನು ಇವರು ಕೂಡ ಮತ್ತೆ ಚಾಲೆಂಜ್ ಮಾಡೋಕ್ಕೆ ಹೈಕೋರ್ಟಲ್ಲಿ ಅವಕಾಶ ಇದೆ ಇಲ್ಲಿ. ತದನಂತರ ಸುಪ್ರೀಂ ಕೋರ್ಟಲ್ಲಿ ಇದೆ ಇಲ್ಲಿ. ಸೊ ಇದು ಭಾಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನು ಮುಕ್ತಾಯಗೊಳಿಸ್ತಾರೆ ಅಂತ ನಂಬಿಕೆ ಇದೆ ಅಲ್ಲಿ.